ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ GPSTR ಆಗಿರ್ಬೋದು, HSTR, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ, STA, FDA, ಪೊಲೀಸ್, PSI, PC ಇನ್ನಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂತಹ ಉದ್ದೇಶದಿಂದ ನಾವು ಪ್ರತಿದಿನ ಒಂದು ಸಾಮಾನ್ಯ ಅಧ್ಯಯನದ ವಿಷಯವನ್ನು ನೋಡ್ತಾ ಬಂದಿದ್ವಿ. ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಟಾಪಿಕ್ ಅಂತಂದ್ರೆ ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಗಳು ಎಷ್ಟಿದ್ದಾವೆ, ಯಾವ ವರ್ಷದಿಂದ ಆರಂಭವಾದವು ಮತ್ತು ಅವುಗಳ ರಾಜ್ಯ ಯಾವುದು. ತುಂಬ ಸಲ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿನೂ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಹೊಂದಿಸಿ ಬರೆಯಿರಿ ರೂಪದಲ್ಲಿ ಆಗಿರಬಹುದು ಅಥವಾ ಮ್ಯಾಪ್ಗಳ ಮೂಲಕ ಕ್ವಶನನ್ನು ಕೇಳುವುದರಾಗಿರಬಹುದು. ಪ್ರತಿಯೊಂದು ಸತ್ಯಕ್ಕೆ ನಮಗೆ ಈ ಒಂದು ವಿಷಯ ಎಲ್ಲ ದೃಷ್ಟಿಕೋನದಿಂದನೂ ಇಂಪಾರ್ಟೆಂಟ್ ಅನ್ನಿಸ್ತದ. ಅದಕ್ಕೋಸ್ಕರ ನಾವು ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಬರೋಣ. ಮೊಟ್ಟ ಮೊದಲನೇದಾಗಿ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಆರಂಭವಾದಂಥ ವರ್ಷ 2000. ಇದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಕಾಳಿ ನದಿಯ ದಂಡೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಅಂಥೇಳಿ ಇದನ್ನು ನಾವು ಕರಿತಾ ಬರ್ತೀವಿ. ಇನ್ನು ಎರಡನೇದು ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಆರಂಭವಾಗಿರ್ತಕ್ಕಂಥ ವರ್ಷ 1969. ಇದು ಯಾವ ರಾಜ್ಯದಲ್ಲಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಅಂಥೇಳಿ ನಾವು ಇದನ್ನು ಕರಿತೀವಿ. ಇದು ಇಂಪಾರ್ಟೆಂಟ್ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿದೆ. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಅಂತ ಕರಿತೀವಿ. 1969ರಲ್ಲಿ ಮಹಾರಾಷ್ಟ್ರದಲ್ಲಿ ಆರಂಭವಾಗ್ತದೆ. ಇನ್ನು ನೆಕ್ಸ್ಟ್ ಕುಡುಕುಲಂ ಅಂತ ಕರಿತೀವಿ ಪರಮಾಣು ವಿದ್ಯುತ್ ಸ್ಥಾವರ. ಇದು ಆರಂಭವಾಗಿರ್ತಕ್ಕಂಥ ವರ್ಷ 2013. ತಮಿಳುನಾಡಿನಲ್ಲಿ ಕಂಡುಬರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಅಂತ ಕರಿತಾ ಬರ್ತೀವಿ. ದೇಶದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಇದನ್ನು ನಾವು ನೋಡ್ತಾ ಬರ್ತೀವಿ. ದೇಶದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಅಂತ ಹೇಳಿ ಇದನ್ನು ಕರಿತೀವಿ. ರಷ್ಯಾ ದೇಶದ ಸಹಾಯದಿಂದ, ಇದು ಕ್ವಶನ್ ಆಗಿದೆ, ಯಾವ ದೇಶದ ಸಹಾಯದಿಂದ ಇದು ಆರಂಭವಾಗಿದೆ ಅಂತಂದ್ರೆ ರಷ್ಯಾ ದೇಶದ ಸಹಾಯದೊಂದಿಗೆ ಇದು ನಿರ್ಮಿಸಲಾಗಿರ್ತಕ್ಕಂಥ ದೊಡ್ಡ ಸಾಮರ್ಥ್ಯವುಳ್ಳ ಕೇಂದ್ರ ಅಂಥೇಳಿ ನಾವು ಇದನ್ನು ಕರಿತಾ ಬರ್ತೀವಿ. ಕುಡುಕುಲಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡು ರಾಜ್ಯ. ಇನ್ನು ಕಲ್ಪಾಕಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡಿನಲ್ಲಿ ಕಂಡುಬರ್ತದೆ. ಕಲ್ಪಕಂ ಪರಮಾಣು ವಿದ್ಯುತ್ ಕೇಂದ್ರ 1984ರಲ್ಲಿ ಆರಂಭವಾಗ್ತದೆ. ಸ್ವದೇಶಿ ತಂತ್ರಜ್ಞಾನದಿಂದ ರೂಪುಗೊಂಡಿರ್ತಕ್ಕಂತಹ ಪ್ರಮುಖ ಕೇಂದ್ರ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಇದನ್ನು ನೆನಪಿಟ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡು ಸ್ಥಾಪನೆ. ಇದು ಆರಂಭವಾಗಿರ್ತಕ್ಕಂಥ ವರ್ಷ 1894. ಇನ್ನು ನರೋರಾ ಪರಮಾಣು ವಿದ್ಯುತ್ ಕೇಂದ್ರ 1991ರಲ್ಲಿ ಆರಂಭವಾಗ್ತದೆ. ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯ ದಂಡೆಯ ಮೇಲೆ ಬಳಿ ಇರ್ತಕ್ಕಂಥ ಸ್ಥಾವರ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಪ್ರಾರಂಭವಾಗಿರ್ತಕ್ಕಂತಹ ವರ್ಷ 1993. ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತದೆ. ತಪತಿ ನದಿಯ ಹತ್ತಿರ ಇರ್ತಕ್ಕಂತಹ ಪರಮಾಣು ವಿದ್ಯುತ್ ಕೇಂದ್ರ ಅಂತ ಹೇಳಿ ನಾವು ಇದನ್ನು ಕರಿತಾ ಬರ್ತೀವಿ. ಇನ್ನು ರಾಜಸ್ಥಾನದ ರಾವತ್ ಭಾಟ ರಾಜಸ್ಥಾನದಲ್ಲಿರ್ತಕ್ಕಂಥ ರಾವತ್ ಭಾಟ ಪರಮಾಣು ವಿದ್ಯುತ್ ಕೇಂದ್ರ ಆರಂಭಗೊಂಡಿದ್ದು 1973ರಲ್ಲಿ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು 7 ಪರಮಾಣು ವಿದ್ಯುತ್ ಸ್ಥಾವರಗಳು, ಪರಮಾಣು ವಿದ್ಯುತ್ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸುತ್ತಾ ಇವೆ. ಇದನ್ನು ಈ ಫುಲ್ ಫಾರ್ಮನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳಿದ್ದಾನೆ. NPCIL, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ NPCIL ಏನು ಮಾಡುತ್ತಪ್ಪ ಅಂತಂದರೆ ಈ 7 ಪರಮಾಣು ವಿದ್ಯುತ್ ಕೇಂದ್ರಗಳನ್ನು ನಿಯಂತ್ರಣದಲ್ಲಿ ಇಟ್ಕೋತಕ್ಕಂಥ ಮತ್ತು ಸೆಂಟರ್ ಆಗಿರ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಬರುತ್ತೆ. ಈ ಮೇಲಿರ್ತಕ್ಕಂತಹ 7 ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಈ NPCIL ಏನು ಮಾಡುತ್ತೆ, ಆಪರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರುತ್ತೆ. ಇನ್ನು ಮ್ಯಾಪನ್ನು ನೋಡೋದಾದರೆ ಮ್ಯಾಪ್ಗಳ ಮೇಲೆ ತುಂಬ ಸಲ ಕ್ವಶನ್ ಆಗ್ತಾ ಬರುತ್ತೆ. ಒಂದೊಂದಾಗಿ ನೋಡೋದಾದರೆ ರಾಜಸ್ಥಾನದಲ್ಲಿ ರಾವತ್ ಭಾಟ, ನರೋರಾ, ಇನ್ನು ಕಕ್ರಪಾರ, ತಾರಾಪುರ, ಕೈಗಾ ಕರ್ನಾಟಕ, ಕುಡುಕುಲಂ ಮತ್ತು ಕಲ್ಪಕಂ ಮತ್ತು ಕುಡುಕುಲಂ ಪರಮಾಣು ವಿದ್ಯುತ್ ಸ್ಥಾವರಗಳು. ಮ್ಯಾಪನ್ನು ಕೇಳಿ ಆ ಜಾಗವನ್ನು ಗುರುತಿಸಿ ಅಂಥೇಳಿ ಕ್ವಶನನ್ನು ಕೇಳ್ತಾ ಬರ್ತಾನೆ. ಆವಾಗ ನಮಗಿದು ಅನುಕೂಲಕರ ಆಗ್ತಾ ಬರ್ತದೆ. ಹೀಗೆ ಇವತ್ತಿನ ದಿನ ನಾವು ಏನು ಮಾಡಿವಿ ರೀ,
ಭಾರತದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ 7 ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಬಂದೀವಿ. ವೇಗವಾಗಿ ಇನ್ನೊಮ್ಮೆ ರಿವಿಷನ್ ಮಾಡೋದಾದರೆ, ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಆರಂಭವಾಗಿರ್ತಕ್ಕಂಥ ವರ್ಷ 2000. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ 1969ರಲ್ಲಿ ಆರಂಭವಾಗ್ತದೆ. ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಅಂತ ಕರಿತೀವಿ. ಕುಡುಕುಲಂ ಪರಮಾಣು ವಿದ್ಯುತ್ ಸ್ಥಾವರ ಆರಂಭಗೊಂಡಂಥ ವರ್ಷ 2013, ತಮಿಳುನಾಡು ರಾಜ್ಯ. ದೇಶದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಅಂತ ಹೇಳಿ ಇದನ್ನು ಕರಿತೀವಿ. ರಷ್ಯಾ ದೇಶದ ಸಹ ಯೋಗದೊಂದಿಗೆ ಇದು ಕೆಲಸವನ್ನು ಆರಂಭ ಮಾಡ್ತದೆ. ಇನ್ನು ಕಲ್ಪಕಂ ಪರಮಾಣು ವಿದ್ಯುತ್ ಕೇಂದ್ರ 1984ರಲ್ಲಿ ಆರಂಭವಾಗ್ತದೆ. ಇದು ಸ್ವದೇಶಿ ತಂತ್ರಜ್ಞಾನದಿಂದ ರೂಪುಗೊಂಡಿರ್ತಕ್ಕಂಥ ಮತ್ತೊಂದು ಕೇಂದ್ರ ಅಂತ ನಾವು ಇದನ್ನು ಕರಿತಾ ಬರಿತೀವಿ. ನರೋರಾ ಪರಮಾಣು ವಿದ್ಯುತ್ ಕೇಂದ್ರ 1991ರಲ್ಲಿ ಆರಂಭವಾಗ್ತದೆ, ಗಂಗಾ ನದಿಯ ದಂಡೆಯ ಮೇಲೆ. ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ 1993ರಲ್ಲಿ ಆರಂಭವಾಗ್ತದೆ, ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ. ರಾಜಸ್ಥಾನ ಪರಮಾಣು ರಾವತ್ ಭಾಟ ಅಂತ ಕರಿತೀವಿ, 1973ರಲ್ಲಿ ಆರಂಭವಾಗ್ತದೆ. ಈ ಎಲ್ಲ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿಯಂತ್ರಣ ಯಾವುದು ಮಾಡ್ತದೆ ಅಂತಂದ್ರೆ NPCIL ನಿಯಂತ್ರಣ ಮಾಡ್ತದೆ. ಇದರ ಅರ್ಥ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕ್ವಶನ್ ಆಗ್ತಾ ಬಂದಿವೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾಳೆಯ ದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು.